ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ಇದು ನೇತ್ರಾವತಿ ಟ್ರೆಕ್ಕಿಂಗ್ ವ್ಲಾಗ್ ಆಗಿರುತ್ತೆ. ನಾವು ಹೋಗಿದ್ದು ಬಂದು ಟ್ರಾವೆಲ್ ಗ್ರೂಪ್ ಜೊತೆ. ಟ್ರಿಪ್ ಬೇ ಅಂತ ಟ್ರಾವೆಲ್ ಗ್ರೂಪು. ನಾನು ಮತ್ತು ರಮೇಶ್ ಮತ್ತು ಎಲ್ಲರೂ ಆಲ್ಮೋಸ್ಟ್ ಸ್ಟ್ರೇಂಜರ್ಸ್ ಇರ್ತಾರೆ. ನಾವು ಫಸ್ಟ್ ಹೋಗಿದ್ದು ಶುಕ್ರವಾರ ನೈಟ್ ನಾವು ಬೆಂಗಳೂರು ಬಿಟ್ಟಿದ್ದು. ಅದಾದಮೇಲೆ ಮಾರ್ನಿಂಗು ಸ್ಟೇ ಹತ್ರ ಹೋಗ್ತೀವಿ. ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಟ್ರಿಪ್ಪೇ ಅವರು. ಅಲ್ಲಿಂದ ಮಾರ್ನಿಂಗು ನೇತ್ರಾವತಿ ಟ್ರೆಕ್ಕಿಂಗ್ ಇರುತ್ತೆ. ಒನ್ ಡೇ ನೇತ್ರಾವತಿ ಟ್ರೆಕ್ಕಿಂಗ್ಗೆ ಹಿಡಿಯುತ್ತೆ ನಮಗೆ. ಚೆಕ್ ಪೋಸ್ಟಲ್ಲೆಲ್ಲ ಚೆಕ್ ಮಾಡ್ತಾರೆ. ಒನ್ ಡೇಗೆ 300 ಮೆಂಬರ್ಸ್ ಅಷ್ಟೇ ಬಿಡೋದು. ನಾವು ಗ್ರೂಪಲ್ಲಿ ಅಂದರೆ ಟ್ರಾವೆಲ್ ಗ್ರೂಪಲ್ಲಿ ಹೋಗಿರೋದ್ರಿಂದ ನಮಗೆ ಫಸ್ಟೇ ಬುಕ್ ಆಗಿತ್ತು. ಪ್ಲಾಸ್ಟಿಕ್ ಯಾವುದು ಅಲೋ ಮಾಡೋದಿಲ್ಲ ಒಳಗಡೆ. ಮಾರ್ನಿಂಗ್ ಟಿಫನ್ ಅವರೇ ಕೊಡ್ತಾರೆ ಆ್ಯಂಡ್ ಮಧ್ಯಾಹ್ನ ಲಂಚ್ಗೆ ಬಾಕ್ಸ್ ಕೊಡ್ತಾರೆ. ಯಾಕಂದರೆ ಮೇಲೆ ಪೀಕಲ್ಲಿ ಹೋಗಿ ತಿಂದ್ಕೊಳ್ಳಿ ಅಥವಾ ಮಧ್ಯದಲ್ಲಿ ಎಲ್ಲಾದರೂ ತಿಂದ್ಕೊಳ್ಳಿ ಅಂತ. ಬಟ್ ನಾವು ತಿಂದ್ಕೊಂಡಿದ್ದು ಪೀಕಲ್ಲಿ. ನಾವು ಹೋಗೋ ಟೈಮಲ್ಲಿ ಮಳೆ ಬರ್ತಾಯಿತ್ತು. ಬಟ್ ಒಂಥರ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು ಆ ಎಕ್ಸ್ಪೀರಿಯೆನ್ಸು. ನೇಚರ್ ಜೊತೆನೇ ಅಲ್ಲೇ ಇದ್ಬಿಡಬೇಕು ಅಂತ ಅನ್ನಿಸ್ತಾಯಿತ್ತು. ಮಧ್ಯದಲ್ಲಿ ಫಾಲ್ಸ್ ಎಲ್ಲ ಸಿಗ್ತಾಯಿತ್ತು. ಆ ಫಾಲ್ಸ್ ನಾನು ವೀಡಿಯೋ ಇದರಲ್ಲಿ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ಎಷ್ಟು ಹೋಗ್ತಾಯಿದ್ರು ನಡ್ಕೊಂಡು ಇನ್ನೂ ಪೀಕ್ ಹತ್ರ ಇದೆ ಅನ್ನೋ ಥರನೇ ಫೀಲ್ ಆಗ್ತಿರುತ್ತೆ. ಬಟ್ ಪೀಕ್ ಸಿಗ್ತಾ ಇರಲ್ಲ. ಇದು ನನಗಾಗಿದ್ದ ಎಕ್ಸ್ಪೀರಿಯೆನ್ಸು. ಗೈಡ್ ಕೊಟ್ಟಿರ್ತಾರೆ ನಮಗೆ. 3 ಗೈಡ್ಸ್ ಬಂದಿರ್ತಾರೆ. ಮುಂದೆ ಒಬ್ಬರು ಹೋಗ್ತಿರ್ತಾರೆ, ಮಧ್ಯದಲ್ಲಿ ಒಬ್ಬರು ಇರ್ತಾರೆ, ಹಿಂದೆ ಒಬ್ಬರು ಬರ್ತಾ ಇರ್ತಾರೆ. ಸೊ ಅವರೇ ನಮಗೆ ಗೈಡೆನ್ಸ್ ಎಲ್ಲ ಮಾಡ್ತಾರೆ. ಯಾವ ಥರ ಇದು ಮಾಡಬೇಕು ಅಂತ, ತುಂಬ ಹುಷಾರಾಗಿ ಟ್ರೆಕ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಇದು ನಮಗೆ ಗೊತ್ತಿರೋರ ಕಡೆಯಿಂದ ಹೋಗಿರೋದ್ರಿಂದ ಸ್ವಲ್ಪ ನಮಗೆ ಡಿಸ್ಕೌಂಟಲ್ಲಿ ಸಿಕ್ತು. ತುಂಬ ಚೆನ್ನಾಗಿದೆ ಇದು. ಸ್ಟ್ರೇಂಜರ್ಸ್ ಎಲ್ಲ ನಮಗೆ ಲಾಸ್ಟಲ್ಲಿ ಫ್ರೆಂಡ್ಸ್ ಆದರು. ಯಾಕಂದರೆ ಇದು 2 ಡೇಸ್ ಟ್ರಿಪ್ ಆಗಿರುತ್ತೆ. ಆಫೀಸಲ್ಲಿ ವರ್ಕ್ ಲೈಫು, ಸ್ಟ್ರೆಸ್ಸು, ಫ್ರಸ್ಟ್ರೇಷನ್ ಎಲ್ಲ ತಗೊಂಡು ಇಲ್ಲಿಗೆ ಬರ್ತೀವಿ. ಬಟ್ ಅದೆಲ್ಲ ಮರ್ತೋಗೋಗ್ಬಿಡುತ್ತೆ. ಸಖತ್ತಾಗಿರುತ್ತೆ. ಆ ಎಕ್ಸ್ಪೀರಿಯೆನ್ಸೇ ಬೇರೆ ಥರ. ಇಲ್ಲೇ ಇದ್ಬಿಡೋಣ ಅನ್ನೋ ಥರ ಫೀಲ್ ಆಗಿತ್ತು. ಯಾಕಂದರೆ ಇದು 1 ಡೇ ಫುಲ್ ತೊಗೊಳುತ್ತೆ. ಮಾರ್ನಿಂಗ್ ಹೋದರೆ ಟ್ರೆಕ್ಕಿಂಗ್ಗೆ, ಇನ್ನು ಸಾಯಂಕಾಲನೇ ನಾವು ಬರೋದು ಟ್ರೆಕ್ಕಿಂಗಿಂದ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಈವನ್ ಫುಡ್ಡು ಅಷ್ಟೇ ಅವರೇ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಫುಡ್ಡು. ಸ್ಟೇನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸಖತ್ತಾಗಿರುತ್ತೆ. ಏನೋ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಇದು ಫಸ್ಟ್ ಟೈಮು ನಾವು ಟ್ರಾವೆಲ್ ಗ್ರೂಪ್ ಜೊತೆ ಹೋಗಿದ್ದು ಈ ಥರ ಟ್ರೆಕ್ಕಿಂಗು. ನೆಕ್ಸ್ಟ್ ಎಲ್ಲ ಇನ್ನೂ ಪ್ಲೇಸಸ್, ಚಿಕ್ಕಮಂಗ್ಳೂರು ಎಲ್ಲ ಪ್ಲೇಸಸ್ನ ಇವರು ಕವರ್ ಮಾಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ನೇತ್ರಾವತಿ ಟ್ರೆಕ್ಕಿಂಗ್ ಇದು ಬಂದುಬಿಟ್ಟು 18 ಕಿಲೋಮೀಟರ್ ಟೋಟಲ್ ಅನಿಸುತ್ತೆ. ವಿತ್ ಚೆಕ್ ಪೋಸ್ಟ್ ಎಲ್ಲ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹೀಗೆ ಫಾಲೋ ಮಾಡಿ. ಬಾಯ್.